ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇಲ್ಲಿ ಬೆಳಿಗ್ಗೆ ಎದ್ಬಿಟ್ಟು ಹಿಟ್ಟಿರಲಿಲ್ಲ, ಗೋಧಿ ಹಿಟ್ಟನ್ನ ಬೀಸ್ಕೊಂಡು ಅಲ್ಲಿಂದ ನೆಕ್ಸ್ಟು ತರಕಾರಿನ ತೊಗೊಂಡು ಮನೆಗೆ ಹೊರಟ್ವಿ. ಸೊ ಮನೆಗೆ ಹೋಗಿ ಒಂದಿಷ್ಟು ಬ್ರೇಕ್ಫಾಸ್ಟನ್ನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಎಲ್ಲಿ ಏನು ಹೌದು, ನಾವು ನನ್ನ ಮಗಳನ್ನ ಕರ್ಕೊಂಡು ಹೊರಟಿದ್ದು ಪಾರ್ಕ್ಗೆ. ಸೊ ತುಂಬ ದಿವಸ ಆಗಿತ್ತು ಪಾರ್ಕ್ಗೆ ಕರ್ಕೊಂಡು ಹೋಗಿದ್ದು. ಲಾಸ್ಟ್ ಟೈಮು ನಾನು ಒಬ್ಬಳೇ ಕರ್ಕೊಂಡು ಹೋಗಿದ್ದೆ. ಈಗ ಇಬ್ಬರು ಸೇರಿ ಪಾರ್ಕ್ಗೆ ಕರ್ಕೊಂಡು ಹೋಗೋಣ ಅಂತ ಅವಳು ಒಂದಿಷ್ಟು ಬೆಳಿಗ್ಗೆ ಪಾರ್ಕ್ಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಆದಳು ನೋಡಿಬಿಟ್ಟು. ಬಟ್ ಫಸ್ಟ್ ಪಾರ್ಕ್ಗೆ ಹೋಗಿದ್ದು ಅಲ್ಲಿ ಏನೂ ಇರಲಿಲ್ಲ ಆಟ ಆಡ್ಸೋಕ್ಕೆ ಅಂತ. ಇದು ಕೂಡ ಹಾಳಾಗಿ ಹೋಗಿತ್ತು. ಹಾಗೇ ಒಂದೆರಡು ಮೂರು ರೌಂಡ್ ಹೊಡ್ಕೊಂಡು ಮತ್ತೆ ಒಂದು ಹೊಸ ಪಾರ್ಕ್ ಸಿಕ್ತು. ನಾನು ಕೂಡ ನೋಡಿರಲಿಲ್ಲ. ಈಗ ಬಂದ ಮೇಲೆ ಅವಳಂತೂ ಹೋದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಲು, ಖುಷಿ ಪಟ್ಲು. ಮಕ್ಕಳು ಕೂಡ ತುಂಬ ಜನ ಮಕ್ಕಳು ಆಟ ಆಡ್ತಾಯಿದ್ರು. ಹಾಗಾಗಿ ಆಮೇಲೆ ನನ್ನ ಮಗಳು ಯಾರ ಬೇರೆ ಮಕ್ಕಳ ಜೊತೆ ಬೆರೆತಾಗ್ಲೂ ಅವರಂತೂ ಹೇಳ್ಕೊಳಕ್ಕಾಗಲ್ಲ. ಮನೇಲಿ 4 ಗೋಡೆಗಳ ನಡುವೆ ಎಷ್ಟು ಅಂತ ಆಟ ಆಡಬೇಕು. ಎಷ್ಟು ಆಟ ಸಾಮಾನು ಕೊಟ್ಟರು ಕೂಡ ಹೊರಗಡೆ ಹೋಗಿ ಆಟ ಆಡೋದೇ ಅದೊಂಥರ ಮಜಾನೇ ಬೇರೆ. ನಾವು ಕೂಡ ಚಿಕ್ಕವರಿದ್ದಾಗ ಮನೇಲೇ ಕೂತ್ಕೊಂಡು ಆಟ ಆಡಿದವರೇ ಅಲ್ಲ, ಹೊರಗೆ ಆಟ ಆಡ್ತಿದ್ವಿ. ಹಾಗಾಗಿ ಈಗಲೂ ಕೂಡ ಮೊಬೈಲ್ ಕೊಟ್ಟು, ಲ್ಯಾಪ್ಟಾಪ್ ಕೊಟ್ಟು, ಟಿ ವಿ ತೋರಿಸೋ ಆಡ್ಸೋಕ್ಕಿಂತ ಇರ್ತೀವಿ. ಆವಾಗವಾಗ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ಅವರು ಮಕ್ಕಳ ಜೊತೆ ಬೆರೆತಾಗ ಅವ್ರಿಗೂ ಕೂಡ ಆ್ಯಕ್ಟಿವಿಟೀಸು ಅವರು ಕೂಡ ಕಲ್ತಂಗೆ ಆಗುತ್ತೆ. ಸೊ ಆಮೇಲೆ ನಾವು ಕೂಡ ಪೇರೆಂಟ್ಸ್ ಆಗಿ ನಾವು ಕೂಡ ಒಂಚೂರು ಮಗು ಜೊತೆ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ನೀವೇನಾದರೂ ಮಕ್ಕಳನ್ನ ಈ ರೀತಿಯಾಗಿ ಹೊರಗಡೆ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇದ್ದರೆ ಪೇರೆಂಟ್ಸ್ ಜೊತೆಗೆ ಹೋಗಿ ಅವ್ರಿಗೆ ಇನ್ನೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ಅವರ ಒಂದು ಖುಷಿನಲ್ಲಿ ನಾವು ಕೂಡ ಖುಷಿ ಕಾಣ್ತೀವಿ. ಸೊ ನಮಗೂ ಕೂಡ ತುಂಬ ಖುಷಿಯಾಯಿತು. ನಮಗೂ ಕೂಡ ನಾವು ಕೂಡ ಬಾಲ್ಯಕ್ಕೆ ಹೋಗಿ ಬಂದಂಗೆ ಆಯಿತು. ನಮ್ಮ ಮಗಳ ಆಟ ಆಡೋದು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದೇ ರೀತಿ ಅವಾಗವಾಗ ಹೋಗಬೇಕು ಅಂತ. ಅಲ್ಲಿಂದ ಮತ್ತೆ ಮನೆಗೆ ಹೊರಟು ತುಂಬ ಹಸಿವಾಗ್ತಿತ್ತು. ಸೊ ಪಿಜ್ಜಾ ಆರ್ಡ್ರ್ ಮಾಡೋಣ ಅಂತ ಮಾಡಿದ್ವಿ ಒಂದು ಸ್ವಲ್ಪನೇ, ಅಂದರೆ ಅಡುಗೆ ಮಾಡೋಕ್ಕೂ ಮುಂಚೆ ಒಂದಿಷ್ಟು ತಿನ್ನೋಣ ಅಂತ ತಿಂದಾಯಿತು. ಸೊ ಎಲ್ಲರೂ ಒಂದಿಷ್ಟು ತಿಂದು ಮುಗಿಸ್ಕೊಂಡು ಇಬ್ಬರು ಸೇರಿ ಆಟ ಆಡ್ತಿದ್ರು. ನಾನಿಲ್ಲಿ ವಿಡಿಯೋ ಮಾಡೋಣ ಅಂತ ನಾನು ಸೆಟಪ್ ಮಾಡ್ಕೊತಿದ್ದೆ ಟ್ರೈಪೋಡ್ ಇಟ್ಕೊಂಡು. ಬಟ್ ನನ್ನ ಮಗಳು ಅದ್ರ ಮುಂದೆ ಓಡಾಡಿಕೊಂಡು ಅದು ಹೇಗೆ ಮೂಮೆಂಟ್ ಆಗುತ್ತೆ ಟ್ರೈಪೋಡ್ ಹಂಗೆ ಅವಳು ಮಾಡ್ತಾಯಿದ್ಲು. ಬಟ್ ಆ್ಯಕ್ಚುಲಿ ಕರೆಕ್ಟಾಗಿ ತೊಗೊಳ್ತಿಲ್ಲ. ನಾನು ಬಂದು ಹೋಗಿದ್ದೆ, ನಾನು ಯಾವ ಕಡೆ ಮೂಮೆಂಟ್ ಆಗ್ತಿದ್ದೆ ಆ ಕಡೆ ಬರ್ತಿತ್ತು ಅಂತ ಅವಳು ಕೂಡ ನೋಡ್ಕೊಂಡಿದ್ಲು. ಸೊ ಹಾಗೆ ಆಟ ಆಡಿಕೊಂಡು ಸಂಜೆ ಆಯಿತು. ಸಂಜೆಗೆ ನಾನಿಲ್ಲಿ ಬಾದಾಮ್ ನೆನೆಸಿಟ್ಟಿರೋ ಬಾದಾಮು ಮತ್ತು ಡೇಟ್ಸ್ ಎರಡೂ ಸೇರಿಸಿ ಒಂದು ಸ್ವೀಟ್ ರೆಸಿಪಿನ ಮಾಡೋಣ ಅಂತ ಇಲ್ಲಿ ಸೈಡಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಬೇಕು ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಬೇಕಾದರೆ ಆಪ್ಷನ್ಗೆ ಬೆಲ್ಲನ ಬಳಸ್ಬೋದು, ಇಲ್ಲ ಅಂದರೆ ಇಲ್ಲ. ಇಲ್ಲಿ ನನ್ನ ಮಗಳಿಗೂ ಮತ್ತು ಭಾಗ್ಯನ ಮಗಳು ಇಬ್ಬರು ಸೇರಿಸಿನೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವಳ ಮಗಳಿಗೆ ಮಾಡಲಿಲ್ಲ. ಚಿಕ್ಕ ಮಗು, ಅದಕ್ಕೊಂದು 2 ಡೇಟ್ಸು ಮತ್ತು 2 ಬಾದಾಮ್ ಆದರೆ ಸಾಕು. ಇನ್ನು 2 ಇಯರ್ಸ್ ಮಕ್ಕಳಿಗಾದರೆ ಒಂದು 4 ಡೇಟ್ಸು ಸ್ವಲ್ಪ ಸ್ವೀಟ್ ಹತ್ತಬೇಕಲ್ಲ, ಹಾಗಾಗಿ ಅದಾದಮೇಲೆ ಈ ಕಡೆ ಸಂಜೆ ಟೀಗೂ ಇಟ್ಟಿದ್ದೆ. ಹಾಗೆ ಇಬ್ಬರು ಕೂಡ ಮಾತಾಡಿಕೊಂಡು ಈ ಕಡೆ ಟೀ ಮಾಡಿಕೊಂಡು ಮತ್ತು ಈಗ ಮಗುಗೂ ಕೂಡ ಸ್ವೀಟ್ ರೆಸಿಪಿನ ಮಾಡಿದೆ. ಸೊ ಅದ್ರ ವಿಡಿಯೋನ ಮಾಡಿಲ್ಲ. ಸಂಜೆ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಮಲಗೋಕ್ಕೆ ನೋಡಿ ಟೈಮ್ ಇಷ್ಟ ಆಯಿತು. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಮಗಳ ಜೊತೆ ಕಳೆದಿರೋ ಆ ಮೂಮೆಂಟ್ಸ್ಗಳು ತುಂಬಾ ಇಷ್ಟ ಆಯಿತು, ಖುಷಿ ಕೊಡ್ತು. ಆ್ಯಂಡ್ ನಿಮಗೂ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.